ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜರು ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ಇವತ್ತು ನಾನು ನಿಮ್ಗೆ ಶ್ರಾವಣ ಮಾಸದಲ್ಲಿ ಮಾಡಬೇಕಾರುವ ವಿಶೇಷ ಸೇವೆಗಳು. ಈ ಸೇವೆ ಮಾಡುವುದರಿಂದ ಏನಿಲ್ಲ, ನಮ್ಮ ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತೈತಿ. ಏನೇ ಕಷ್ಟಗಳಿದ್ರು ಖಂಡಿತವಾಗಿ ನಿವಾರಣೆ ಆಗ್ತಾವು. ಗುರು ಮೌಲ್ಯವರು ತಿಳಿಸ್ಕೊಟ್ಟಂತ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಈಗ ನೋಡ್ರಿ, ಶ್ರಾವಣ ಮಾಸ ಅಂದ್ರೆ ಪ್ರತಿಯೊಬ್ರು ಮನ್ಯಾಗ ಒಂದು ಎಲ್ಲ ಅನೇಕ ವೃತ್ತಗಳ ಯಾವುದೇ ಒಂದು ಸೇವೆಗಳ ಪೂಜೆ ಪುನಸ್ಕಾರ ಎಲ್ಲರ ಮನೆಯಾಗ ಸತ್ಯನಾರಾಯಣ ಪೂಜೆ ಆಗಲಿ ಎಲ್ಲವನ್ನ ನಾವು ಮಾಡ್ತಿರ್ತೀವಿ. ಈ ಮಾಸವನ್ನ ಅತ್ಯಂತ ಪವಿತ್ರ ಮಾಸ. ಈ ಮಾಸವನ್ನ ಹಬ್ಬಗಳ ರಾಜ ಅಂತೇಳಿ ನಾವೆಲ್ಲರೂ ಕರಿತೀವಿ. ಹಾಗಾಗಿ ಈ ದಿನ ಈ ಒಂದು ತಿಂಗಳಲ್ಲಿ ಮಾಡುವಂತ ಒಂದು ಸೇವೆಗಳ ಶಿವತತ್ವ ಅತ್ಯಂತ ಜಾಗೃತ ಆಗಿರ್ತೈತಿ. ಈ ಶ್ರಾವಣ ಮಾಸದಲ್ಲಿ ಬರುವ 4 ಸೋಮವಾರಗಳು ನಾವು ಶ್ರಾವಣ ಸೋಮವಾರ ಅಂತೇಳಿ ಆಚರಣೆ ಮಾಡ್ತೇವೆ. ಶ್ರಾವಣ ಸೋಮವಾರ ಉಪವಾಸ, ಶುಕ್ರವಾರ ಉಪವಾಸ, ಗುರುವಾರ, ಅದೇ ರೀತಿ ಶನಿವಾರ, ಇದೇ ರೀತಿ ಪ್ರತಿಯೊಂದು ಶ್ರಾವಣ ಒಂದು ಮಾಸ ಒಂದು ನಮ್ಗೆ ಅನೇಕ ಪೂಜಾ ಪುನಸ್ಕಾರಗಳು ಮಾಡ್ತಿರ್ತೇವೆ. ಹಾಗಾಗಿ ಈ ದಿನ ನಿಮ್ಗೆ ಗುರು ಮೌಲ್ಯವರು ತಿಳಿಸ್ಕೊಟ್ಟಂತ ಶಿವತತ್ವದ ಅಥವಾ ಶಿವಾರಾಧನೆ ಯಾವ ರೀತಿ ಮಾಡಬೇಕು, ರುದ್ರಾಭಿಷೇಕ, ಸಂಪೂರ್ಣ ಮಾವತಿ ರುದ್ರಾಭಿಷೇಕ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಮನೆಯ ಸರಳವಾಗಿ ಯಾವ್ಯಾವ ಸೇವೆಗಳನ್ನ ಮಾಡ್ಕೋಬೇಕು ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡ್ರಿ. ಮೊದಲನೇದಾಗಿ ನೋಡ್ರಿ, ಈ ಒಂದು ಶ್ರಾವಣ ಮಾಸದಾಗ ಶಿವತತ್ವ ಜಾಸ್ತಿ ಭೂಮಿ ಮ್ಯಾಗ ಜಾಗೃತಿ ಇರ್ತೈತಿ. ಅಂದ್ರೆ ಹೆಚ್ಚಿನ ಪ್ರಮಾಣದಾಗ ಇರ್ತೈತಿ. ನಾವು ಪ್ರತಿ ಸೋಮವಾರ ಮಾಡೋದಕ್ಕಿಂತ ಈ ಶ್ರಾವಣ 4 ಸೋಮವಾರ ನಾವು ಉಪವಾಸ ಮಾಡೋದಂದ್ರೆ ವರ್ಷ ಪೂರ್ತಿ ಏನು ಸೋಮವಾರ ಬರ್ತಿರ್ತಲ್ಲ, ಕೆಲವೊಂದು ಜನ ಸೋಮವಾರ ಉಪವಾಸ ಮಾಡ್ತಿರ್ತಾರೆ. ಆದ್ರೆ ಶ್ರಾವಣ ಸೋಮವಾರ ಮಾತ್ರ ಯಾರು ತಪ್ಪಿಸಿಲ್ಲ. ಶ್ರಾವಣ ಸೋಮವಾರ ಎಲ್ಲರೂ ಉಪವಾಸ ಮಾಡಿ ಆ ದಿವಸ ಶಿವಾಲಯಕ್ಕೆ ಹೋಗಿ ಅಲ್ಲಿ ದರ್ಶನ ತೊಗೊಂಡು ತಮ್ಮ ಇಚ್ಛೆ ಅಥವಾ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ದರ್ಶನ ತೊಗೊಂಡು ವಾಪಸ್ ಬರ್ತಿರ್ತಾರೆ. ಹಾಗಾಗಿ ಮನ್ಯಾಗ ನಮ್ಮ ಸುತ್ತಮುತ್ತ ಹೋಗಕ್ಕಾಗ್ದಿಲ್ಲ ಅಂದ್ರೆ ಮನ್ಯಾಗ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ರುದ್ರಾಭಿಷೇಕಕ್ಕೆ ಹೆಚ್ಚಿನ ಮಹತ್ವ ಇದೆ. ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಕೇಂದ್ರದಾಗ ಹೋಗಿ ಪ್ರತಿ ಸೋಮವಾರ ರುದ್ರದ ಪಟ್ಟಣ ರುದ್ರಾಭಿಷೇಕ ಕೇಂದ್ರದ ಆಗ್ತೈತಿ. ನಿಮ್ಗೆ ಹೋಗಕ್ಕಾಗ್ದಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಕೂಡ ಸರಳವಾಗಿ ಮಾಡ್ಬೋದು. ಇನ್ನು ನಾವು ರುದ್ರಾಭಿಷೇಕ ಮಾಡ್ಕೋಲ್ಲ ಅಂದ್ರೆ ಶಿವಲಿಂಗದ ಮ್ಯಾಗ ನೀವು ನೀರಿನಿಂದ ಪಂಚಾಮೃತದಿಂದ ಅಭಿಷೇಕ ಓಂ ನಮಃ ಶಿವಾಯ ಅಂತ ಹೇಳ್ಕೊತ 108 ಸಲ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡ್ಕೋಬಹುದು ಮನ್ಯಾಗ. ಇನ್ನು ಎರಡೂ ಆಗುಲ್ಪ ಅಂದ್ರೆ ನಮ್ಮ ಮನ್ಯಾಗ ನೀವು ಸರಳವಾಗಿ ನಿಮ್ಮ ಮನ್ಯಾಗ ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರ ಅದೇ ರೀತಿ ಪೂಜೆ ಮಾಡ್ಕೊಂಡ ಬಿಲ್ವ ಪತ್ರತೆ ಏನಿರ್ತಿದ್ಲ 108, 11, 21 ಈ ರೀತಿ ನಮ್ಗೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನ ಏರಿಸೋದೈತಿ ಈ ದಿನ. ಮತ್ತು ಶ್ರಾವಣ 4 ಸೋಮವಾರ ಏನು ಬರ್ತಾವಲ್ಲ ಅವಾಗ ಶಿವಮುಷ್ಟಿ ಅಂತ ಹೇಳಿ ಹಾಕ್ತಿರ್ತೇವೆ. 4 ಸೋಮವಾರ. ಮೊದಲನೇ ಸೋಮವಾರ 17 ತಾರೀಕು ಆಗಸ್ಟ್ 17, ಎರಡನೇ ಸೋಮವಾರ ಆಗಸ್ಟ್ 24, ಮೂರನೇ ಸೋಮವಾರ ಆಗಸ್ಟ್ 31 ತಾರೀಕು, ಮತ್ತು 4ನೇ ಸೋಮವಾರ ಸೆಪ್ಟೆಂಬರ್ 7 ತಾರೀಕು ಬರೋದೈತಿ. ಮೊದಲನೇ ಸೋಮವಾರ ಪಂಚಮಿ ಅಥವಾ ನಾಗರ ಪಂಚಮಿ ಬಂದೈತಿ. ಆ ದಿನ ನಾಗರ ಪಂಚಮಿ ಆಯಿತು ಮತ್ತು ಮೊದಲನೇ ಶ್ರಾವಣ ಸೋಮವಾರ ಕೂಡ ಐತಿ. ಈ ರೀತಿ ನಾವು 4 ಸೋಮವಾರವನ್ನು ಆಚರಣೆ ಮಾಡ್ತೇವೆ. ಇನ್ನು ನಾವು ಯಾವ್ಯಾವ ಸ್ತೋತ್ರ ಮಂತ್ರಗಳು ಪಠನೆ ಮಾಡಬೇಕು ಏನೆಲ್ಲ ನಮ್ಗೆ ಅದರಿಂದ ಆಗ್ತೈತಿ ನೋಡ್ರಿ. ಈ ಶ್ರಾವಣ ಮಾಸದಾಗ ನವನಾಥ ಪಾರಾಯಣದಾಗ ಮಾಡ್ತಿರ್ತಾರೋ, ಗುರುಚರಿತ್ರ ಪಾರಾಯಣ ಮಾಡ್ತಾರೋ, ಸ್ವಾಮಿ ಚರಿತ್ರ ಪಾರಾಯಣ ಮಾಡ್ತಿರೋರು ಎಷ್ಟಾಗ್ತೈತೆ ಅಷ್ಟು ಸೇವೆಯನ್ನು ಮಾಡೋದೈತಿ. ಯಾಕಂದ್ರೆ ನಮ್ಮ ಮನಸ್ಸು ಎರಡೂ ಕ್ಲೀನ್ ಇರ್ತಾವೆ. ನೀವು ಇಲ್ಲಿ ಕಾರಣ ಹೇಳುವಂಥ ಒಂದು ಇದೇ ಇಲ್ಲ. ನಮ್ಮ ಮನೆ ಅಕ್ಕ ಅದಾಗ್ತೈತಿ. ಶ್ರಾವಣ ಸಂಪೂರ್ಣ ಎಲ್ಲ ಮನೆಗಳಲ್ಲಿ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಿರ್ತಾರೆ. ಹಾಗಾಗಿ ಎಷ್ಟಾಗ್ತೈತೆ ಅಷ್ಟು ಸೇವೆಯನ್ನು ಮಾಡೋಕೆ ಪ್ರಯತ್ನ ಮಾಡಿ ನೋಡ್ರಿ. ಮೊದಲನೇದಾಗಿ ಯಾವುದೇ ಒಂದು ಸೇವೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಾಮಿ ಸ್ತವನ ನಿತ್ಯ ಸೇವೆ ಗ್ರಂಥ ನಿಮ್ಮ ಕಡೆ ಇತ್ತಂದ್ರೆ ಗುರ್ತಿರ್ತೈತಿ. ಇದ್ರಾಗ ಸ್ವಾಮಿ ಸ್ತವನ ಅಂತ ಹೇಳಿ ಹಾಕಿದಾರು. ಸ್ವಾಮಿ ಸ್ತವನ ಹೇಳಿದ್ವು ಅಂದ್ರೆ ನಾವು ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀ ಗುರುದು ನಮಃ, ಶ್ರೀ ಅಕ್ಕಲ್ಕೋಟ್ ನಿವಾಸಿ ಪೂರ್ಣ ದತ್ತಾವತಾರ ದಿಗಂಬರ ಯತಿವರ ಸ್ವಾಮಿ ರಾಜಾಯ ನಮಃ. ಈ ರೀತಿ ಇಲ್ಲಿ ಸ್ವಾಮಿ ಸ್ತವನ ಐತಿ. ನಮ್ಗೆ ಯಾವುದೇ ಒಂದು ಸೇವೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶ್ರೀ ಸ್ವಾಮಿ ಸ್ತವನವನ್ನು ಒಂದ್ಸಲ ಓದಿ ಆನಂತರ ನಮ್ಗೆ ಸೇವೆಯನ್ನು ಸ್ಟಾರ್ಟ್ ಮಾಡೋದೈತಿ. ಆನಂತರ ನಮ್ಗೆ ಒಂದು ಮಾಲ ಶ್ರೀ ಸ್ವಾಮಿ ಸಮರ್ಥವರ ಜಪ ಮಾಡೋದೈತಿ. ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ. ಆನಂತರ ಗಣಪತಿ ಅಥರ್ವ ಶೀರ್ಷ ಪಠನೆ ಮಾಡೋದೈತಿ. ಆನಂತರ ರಾಮರಕ್ಷಾ ಸ್ತೋತ್ರ. ಇನ್ನೂ ಯಾರು ರಾಮರಕ್ಷಾ ಸ್ತೋತ್ರ ಪಠನೆ ಮಾಡೋಕೆ ಆರಂಭ ಮಾಡಿಲ್ಲ, ಖಂಡಿತವಾಗಿ ಸಾಯಂಕಾಲ ಅಥವಾ ಬೆಳಗ್ಗೆ ರಾಮರಕ್ಷಾ ಸೂತ್ರವನ್ನು ಪಠಣ ಮಾಡ್ರಿ. ಇನ್ನ ಗಾಯತ್ರಿ ಮಂತ್ರ ನಮಗ 24 ಸಲ ಹೇಳೋದೈತಿ. ಇನ್ನು ನಮ್ಗೆ ಗಾಯತ್ರಿ ಮಂತ್ರ ಹೇಳೋದು ಓಂ ಬೂಂ ಭುವಸ್ವಹ ತತ್ಸವಿತುರ್ವರಣ್ಯಂ ಪರ್ಗೋ ದೇವಸ್ಯ ಧೀಮಹಿ ಧಿಯೋ ಯುನ ಪ್ರಚೋದಯಾತ. ಇದನ್ನ ನಮ್ಗೆ 24 ಸಲ ಹೇಳೋದೈತಿ. ಆ ನಂತರ ರುದ್ರ ಗಾಯತ್ರಿ ಮಂತ್ರ. ಈ ಎಲ್ಲಾ ಮಂತ್ರಗಳು ನಿತ್ಯ ಸೇವೆದಾಗ ಇದಾವು. ನಾವು ಕಮ್ಯುನಿಟಿ ಪೋಸ್ಟ್ದಾಗ ಫೋಟೋ ಬೇಕಾದ್ರೆ ಹಾಕ್ತೇನೋ, ಇಲ್ಲಾಂದ್ರೆ ನೀವು ಯೂಟ್ಯೂಬ್ಗಾದ ಹೊಡೆದ್ರಂದ್ರೆ ಖಂಡಿತವಾಗಿ ಸಿಗ್ತಾವೆ. ಆ ನಂತರ ಮಹಾಮೃತ್ಯುಂಜಯ ಮಂತ್ರ. ಶಿವನ ಅತ್ಯಂತ ಯಾವುದೋ ಪ್ರಭಾವಿ ಮಂತ್ರ ಇದ್ದಿರ್ಬೇಕಂದ್ರೆ ಮಹಾಮೃತ್ಯುಂಜಯ ಮಂತ್ರ. ಇದು ಏನು ಮಾಡ್ತೈತೆ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ವ್ಯಕ್ತಿಗೆ ಬರುವಂತ ಆಕಸ್ಮಿಕವಾಗಿ ಆಘಾತ ಆಗುವಂತ ಏನೋ ಒಂದು ಅಪಮೃತ್ಯುವನ್ನ ಇದು ತಡಿತಿರ್ತೈತಿ. ಹಾಗಾಗಿ ಮಹಾಮೃತ್ಯುಂಜಯ
ಆರೋಗ್ಯ ಸಮಸ್ಯೆ ಐತೆ ಅಂದ್ರೆ ಕೂಡ ನೀವು ಮಹಾಮೃತ್ಯುಂಜಯ ಜಪ ಇಲ್ಲಿ ನಮ್ಮ ನಾಡಿ ಮ್ಯಾಗ ಇಟ್ಟ ನೀವು ಮಹಾಮೃತ್ಯುಂಜಯ ಜಪವನ್ನ ಮಾಡ್ಬೇಕು 11 ಸಲ ಹೇಳೋದೈತಿ. ಆ ನಂತರ ನಮಗ ಕಾಲಭೈರವಾಷ್ಟಕ ಸ್ತೋತ್ರವನ್ನ ಹೇಳೋದೈತಿ. ನೋಡ್ರಿ, ನೀವು ಪ್ರತಿನಿತ್ಯ ಕಾಲಭೈರವಾಷ್ಟಕ ಸ್ತೋತ್ರ ಹೇಳ್ಕತ್ರಿ ಅಂದ್ರ ಪ್ರತಿನಿತ್ಯ ಹೇಳೋದ್ರಿಂದ ನಮ್ಮ ಸುತ್ತ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತೈತಿ. ಕಾಲಭೈರವಾಷ್ಟಕ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಐತಿ. ಕಾಲಭೈರವಾಷ್ಟಕ ಸ್ತೋತ್ರದ ಪಠನೆ ಮಾಡತೈತಿ. ಈ ಒಂದು ಶ್ರಾವಣ ಮಾಸದಾಗ ಒಂದು 30 ದಿನ ನೀವು ಕಾಲಭೈರವಾಷ್ಟಕ ಸ್ತೋತ್ರದ ಪಠನೆ ಮಾಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಏನೇ ಚೇಂಜಸ್ ಆಗ್ತೈತಿ. ಆ ನಂತರ ನಮಗ ಶಿವನಾಮಾವಳಿ 108 ಇವು ಯಾವುದೂ ಸೇವೆ ಮಾಡೋಕ್ಕಾಗಲ್ಲ ಅಕ್ಕ. ನಮ್ಗೆ ಯಾವ ಪುಸ್ತಕವೂ ಇಲ್ಲ, ನಮ್ಮ ಹೊತ್ತಕ ಗ್ರಂಥೂ ಇಲ್ಲ, ನಂಗೆ ಸೇವೆ ಮಾಡ್ಕೋ ಟೈಮ್ ಇಲ್ಲ ಅಂದ್ರೆ ನೋಡ್ರಿ, ಪ್ರತಿ ಸೋಮವಾರ ನೀವು ಪ್ರತಿನಿತ್ಯ ಮಾಡೋಕ್ಕಾಗಲಿಲ್ಲ ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂಥ 4 ಸೋಮವಾರ ನೀವು ಶಿವನಾಮಾವಳಿ 108 ಶಿವನಾಮಾವಳಿಗಳನ್ನ ಹೇಳ್ಕೊತಾ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಚನೆ ಮಾಡ್ರಿ. ಇದರಿಂದನೂ ಕೂಡ ಎಷ್ಟೋ ಕಷ್ಟಗಳು ನಮ್ಗೆ ದೂರ ಆತವು. ಏನೇ ಸಮಸ್ಯೆ ಇದ್ರೂ ಖಂಡಿತವಾಗಿ ಇದು ಪರಿಹಾರ ಆಗ್ತೈತಿ. ಯಾಕಂದ್ರೆ ಈ ಮಾಸದಲ್ಲಿ ಈ ತಿಂಗಳಲ್ಲಿ ಮಾಡಿದಂಥ ಸೇವೆ ನಮ್ಗೆ ಹೆಚ್ಚಿನ ಫಲಪ್ರಾಪ್ತಿಯನ್ನು ತಂದುಕೊಡ್ತೈತಿ. ನಾವು ಪ್ರತಿನಿತ್ಯ ಸೇವೆ ಮಾಡಂದ್ರೆ ಆಗಲ್ಲ. ಕೆಲವೊಂದು ತಿಂಗಳುಗಳಲ್ಲಿ ನಾವು ಸೇವೆಗೆ ಅಷ್ಟೇ ಒಂದು ಮಹತ್ವವನ್ನು ಕೊಟ್ಟಿರ್ತೀವಿ, ಅದಷ್ಟು ಫಲವನ್ನು ನಮ್ಗೆ ಕೊಡ್ತಿರ್ತೈತಿ. ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥ 4 ಸೋಮವಾರ ಯಾರಿಗೆ ಉಪವಾಸ ಮಾಡಕ್ಕೆ ಸಾಧ್ಯ ಆಗ್ತೈತಿ ಅವ್ರು ಉಪವಾಸ ಮಾಡ್ರಿ. ಉಪವಾಸ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಮಾಡೋದೈತಿ. ನೀವು ಅನ್ನ ಹಾಲು ಅದ ತಗೋಬಹುದು. ನಿಮ್ಮ ಕಡೆ ಯಾವ ಪದ್ಧತಿ ಇಲ್ಲ ಉಪವಾಸ ಮಾಡೋದು ಆ ರೀತಿ ಮಾಡ್ರಿ. ಕೆಲವೊಂದು ಕಡೆ ಬಗಾರ ಕಿಚಡಿ ಈ ರೀತಿ ತೊಗೊಂಡು ಮಾಡ್ತಾರೆ, ಕೆಲವೊಂದು ಕಡೆ ಹಣ್ಣು ತೊಗೊಂಡು ಮಾಡ್ತಿರ್ತಾರೆ. ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಇಲ್ಲ ಆ ರೀತಿ ನೀವು ಪದ್ಧತಿ ಉಪವಾಸ ಮಾಡಿ ಸಾಯಂಕಾಲ ನಮ್ಗೆ ಏನಾರು ಸ್ವೀಟ್ ಮಾಡಿ ಅಂದ್ರೆ ನೈವೇದ್ಯ ಮಾಡಿ ಆನಂತರ ಆರತಿ ಮಾಡಿ ನಮಗೆ ಉಪವಾಸ ಬಿಡೋದೈತಿ. ನಿಮ್ಮ ಆರೋಗ್ಯ ಎಲ್ಲ ಚಲೋ ಐತಂದ್ರೆ ಖಂಡಿತವಾಗಿ ಉಪವಾಸ ಮಾಡ್ರಿ. ನಿಮ್ಗೆ ಜೀವನದಾಗ ಏನೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ನಿಮಗೆ ಆ ಸಮಸ್ಯೆಯಿಂದ ಪರಿಹಾರ, ಆ ಸಮಸ್ಯೆಯಿಂದ ಹೊರಬರಕ್ಕೆ ಸಹಾಯ ಮಾಡ್ತೈತಿ. ಯಾಕಂದ್ರೆ ಈ ತಿಂಗಳಲ್ಲಿ ಶಿವ ತತ್ವ ಪೃಥ್ವಿ ಮ್ಯಾಗ ಹೆಚ್ಚಿನ ಪ್ರಮಾಣದಾಗ ಜಾಗೃತಿ ಇರ್ತೈತಿ. ನಮ್ಮ ಸ್ವಾಮಿ ಮಹಾರಾಜರ ಸೇವೆ ಜೊತೆ ಭಗವಾನ್ ಶಂಕರನ ಸೇವೆ ಕೂಡ ನಮಗೆ ಮಾಡೋದೈತಿ ಈ ತಿಂಗಳದಾಗ. ಹಾಗಾಗಿ ಆ ನಂತರ ನಮ್ಗೆ ಯಾವುದೂ ಮಾಡ್ಕಾಗಲತ್ತಂದ್ರೆ ಈ ಪ್ರಾರ್ಥನೆ ಮಾಡ್ರಿ. ಸ್ವಾಮಿ ಮಹಾರಾಜರ ಯಾರ್ಯಾರು ಸ್ವಾಮಿ ಮಹಾರಾಜರ ವಿಡಿಯೋಗಳು ನೋಡಿರ್ತೀರಿ, ಯಾವ್ಯಾವ ಒಂದು ಸೀರಿಯಲಲ್ಲಿ ನೋಡಿರ್ತಾರಲ್ಲ, ಮಹಾರಾಜರು ಪ್ರತಿ ಸಲ ಹೇಳ್ತಿರ್ತಾರೆ ನೋಡಿ, ಶಿವಹರ ಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ ಹೇ ಗಿರಿಜಾಪತಿ ಶಂಕರ ಶಂಭೋ. ಈ ಮಂತ್ರವನ್ನ ಮಹಾರಾಜರ ಪ್ರತಿ ಸಲ ನಾವು ಹೇಳೋದು ಕೇಳಿರ್ತೇವೆ. ಈ ಮಂತ್ರದ ಪ್ರಾರ್ಥನೆಯನ್ನು ಮಾಡ್ರಿ. 11 ಸಲ ಹೇಳ್ರಿ. ನಮ್ಗೆ ಯಾವುದೂ ಸೇವೆ ಮಾಡೋಕ್ಕಾಗಲಕ್ಕ ಅಂದ್ರೆ ಈ ಪ್ರಾರ್ಥನೆಯನ್ನು ಖಂಡಿತ ಮಾಡ್ರಿ. ಈ ಒಂದು ಸಣ್ಣ ಸೇವೆ ನಿಮ್ಮ ಜೀವನದಾಗ ಏನೇ ಇರಲಿ ಸಮಸ್ಯೆ ಅದನ್ನು ಪರಿಹಾರ ಅನ್ನೋದು ಮಾಡ್ತಿದ್ದಿ. ನಿಮ್ಗೆ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡ್ತೈತಿ. ಆ ನಂತರ ನಮ್ಗೆ ಪ್ರತಿ ಸೋಮವಾರ ಮಹಾದೇವನ ಆರತಿ ಮಾಡೋದು ಅಂದ್ರೆ ಶಿವನ ಆರತಿ ಮಾಡೋದೈತಿ. ಆರತಿ ಕೂಡ ನಿತ್ಯ ಸೇವೆದಾಗ ಕೊಟ್ಟಿದ್ದಾರೋ ಅಂತ ರುದ್ರಾಭಿಷೇಕ, ರುದ್ರಪರ್ತನೆ ಎಲ್ಲ ಕೂಡ ಈ ನಿತ್ಯ ಸೇವೆದಾಗ ಕೊಟ್ಟಿದ್ದಾರೋ. ನಿತ್ಯ ಸೇವೆ ಗ್ರಂಥ ಬೇಕೈತಾರ ಶೈಲೇಶನಿಗೆ ಹೇಳ್ರಿ, ಅವ್ರು ನಿಮ್ಗೆ ಕೊರಿಯರ್ ಮಾಡ್ತಾರೋ. ಆನಂತರ ಇನ್ನು ನಮ್ಗೆ ಯಾವುದು ಬರ್ಲಕ್ಕ, ಯಾವುದು ಸೇವೆ ಮಾಡೋಕ್ಕಾಗಲ್ಲ ಅಂದ್ರೆ ಓಂ ನಮಃ ಶಿವಾಯ ಈ ಮಂತ್ರ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತೈತಿ. ಈ ಮಂತ್ರಕ್ಕೆ ಎಷ್ಟು ಶಕ್ತಿ ಐತಿ, ಓಂ ನಮಃ ಶಿವಾಯ ಅಂತ ಹೇಳಿ 108 ಸಲ ನೀವು ಪಠನೆ ಮಾಡಿ ಶಿವಲಿಂಗದ ಮ್ಯಾಗ ಅಭಿಷೇಕ ಹಾಕಿ ಸರಳವಾಗಿ ಪಂಚೋಪಚಾರವಾಗಿ ಪೂಜೆ ಮಾಡ್ಕೊಂಡು ನೀವು ನಿಮ್ಮ ಸೇವೆಯನ್ನ ಸಮರ್ಪಣೆ ಮಾಡ್ಬೋದು. ಇನ್ನು ಅಕ್ಕ ನಮ್ಗೆ ಇದು ಯಾವುದೇ ರೀತಿ ಸೇವೆ ಮಾಡಕ್ಕೆ ಬರಲ್ಲ, ನಾಮಸ್ಮರಣೆ ಅತ್ಯಂತ ಸರಳ ಸೇವೆ ಅಂದ್ರೆ ನಾಮಸ್ಮರಣೆಯನ್ನು ಮಾಡೋದೈತಿ. ಯಾವುದೇ ದೇವ್ರು ನಿಮ್ಮ ಇಷ್ಟ ದೇವತೆ ಆಗಲಿ ಕುಲದೇವತೆ ಆಗಲಿ ನಿಮಗೆ ಈ ಒಂದು ತಿಂಗಳಾಗ ನಾಮಸ್ಮರಣೆಯನ್ನು ಮಾಡ್ರಿ. ನಾಮಸ್ಮರಣದಿಂದ ಎಷ್ಟೆಲ್ಲ ಬದಲಾವಣೆಗಳು ಆಗ್ತಾವೆ, ನಾಮಸ್ಮರಣದಿಂದ ಏನೆಲ್ಲ ಚೇಂಜಸ್ ಆಗ್ತಾವೆ ನೀವು ಖಂಡಿತ ನಾನು ಕಮೆಂಟ್ ಮಾಡಿ ಹೇಳ್ತೀರಿ. ನೀವೇ ಹೇಳ್ತೀರಿ ನಾಮಸ್ಮರಣದಿಂದ ಏನೆಲ್ಲ ಆಗ್ತೈತಿ, ಏನೆಲ್ಲ ಬದಲಾವಣೆ ಆಗ್ತೈತಿ. ಸತತವಾಗಿ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನೆಗೆಟಿವಿಟಿ ದೂರ ಆಗ್ತೈತಿ. ನೆಗೆಟಿವ್ ವಿಚಾರದಿಂದ ನಾವು ದೂರ ಉಳಿತೇವೆ. ಸದಾ ನಾವು ಖುಷಿಯಿಂದ ಲವಲವಿಕೆಯಿಂದ ಉತ್ಸಾಹದಿಂದ ಅಷ್ಟೇ ಕೆಲಸವನ್ನು ಮಾಡ್ತೇವೆ. ಏನೇ ಮಾನಸಿಕ ಶಾರೀರಿಕ ತೊಂದರೆ ಇದ್ರು ಅದರಿಂದನೂ ಕೂಡ ನಾವು ಹೊರಬರಕ್ಕೆ ನಾಮಸ್ಮರಣೆ ಅನ್ನೋದು ಸಹಾಯ ಮಾಡ್ತೈತಿ. ನಾಮಸ್ಮರಣೆಯಿಂದ ಮುಖ್ಯ ಪಾತ್ರ ವಹಿಸ್ತಿದ್ವಿ ನಮ್ಮ ಆಧ್ಯಾತ್ಮಿಕ ಪ್ರಗತಿದಾಗ. ಹಾಗಾಗಿ ನಾಮಸ್ಮರಣೆಯನ್ನು ಮಾಡ್ರಿ. ಇನ್ನು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಯಾರ್ಯಾರು ಮಾಡೋದೈತಿ ಖಂಡಿತವಾಗಿ ಮಾಡ್ರಿ. ಈ ಒಂದು ಶ್ರಾವಣ ಮಾಸದಾಗ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ಇನ್ನು ಹೆಚ್ಚಿನ ಪ್ರಮಾಣದಾಗ ಯಾವುದೇ ರೀತಿ ಇಷ್ಟೆಲ್ಲ ಹೇಳಿದ್ರಲ್ಲ, ಇಷ್ಟೆಲ್ಲ ನಿಮ್ಗೆ ಇದ್ರಿಂದ ಯಾವ್ಯಾವ ಸಾಧ್ಯ ಆಗ್ತಿಲ್ಲ ಆ ಸೇವೆನ ಮಾಡ್ರಿ. ನಿಮ್ಗೆ ಯಾವುದೂ ಸೇವೆ ಮಾಡ್ಕಾಗೋದಿಲ್ಲ ಅಂದ್ರೆ ಸ್ವಾಮಿ ಮಹಾರಾಜರ ಆ ಕೇಂದ್ರದಾಗ ಆರತಿಗೆ ಹೋಗ್ರಿ. ಪ್ರತಿ ಗುರುವಾರ ಆಗ್ತಿರ್ತೈತಿ. ಶ್ರಾವಣ ಮಾಸದಾಗ ನವನಾಥ ಪಾರಾಯಣ ಮಾಡ್ಕೋದ್ರೆ ಅಲ್ಲಿ ಕೂಡ ಹೆಸರು ಕೊಟ್ಟು ಬಂದು ನವನಾಥ ಪಾರಾಯಣ ಯಾರ್ಯಾರಿಗೆ ಸಾಧ್ಯ ಐತಿಲ್ಲ ಅವರೆಲ್ಲರೂ ಕೂಡ ನವನಾಥ ಪಾರಾಯಣ ಹೋಗ್ರಿ, ನವನಾಥ ಪಾರಾಯಣ ಮಾಡ್ರಿ. ಆದಷ್ಟು ಸೇವೆಯನ್ನು ಮಾಡ್ರಿ, ಸೇವೆಯನ್ನು ಪ್ರಸಾರ ಮಾಡ್ರಿ. ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲರೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನು. ಯಾರಿಗೆ ಸ್ವಾಮಿ ಸೇವೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೋದು, ಯಾವ್ದು ಸೇವೆ ಬೇಕು ಅನ್ನೋದು ಕಮೆಂಟ್ ಮಾಡ್ರಿ. ಖಂಡಿತ ಆ ಸೇವೆ ಬಗ್ಗೆ ನಾವು ವಿಡಿಯೋ ಮಾಡಿ ಹಾಕ್ತೇನೆ. ನನಗೆ ಗೊತ್ತಿದ್ದಂಥ ಸೇವೆ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಇದರಿಂದ ಹೆಚ್ಚಿನ ಪ್ರಮಾಣದ ಸೇವೆ ಪ್ರಸಾರ ಮಾಡ್ರಿ. ನೀವು ಮಾಡೋದಿಷ್ಟೇ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸೋದ ಮತ್ತು ಒಂದ ವಿಡಿಯೋಕ್ಕೆ ಲೈಕ್ ಕೊಡೋದ, ನಿಮ್ಮ ಸುತ್ತಮುತ್ತ ಇದ್ದವರಿಗೆ ವಿಡಿಯೋ ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.